ಇವತ್ತು ಹಿತ್ಕಿದ ಅವರೆ ಬೇಳೆಯಲ್ಲಿ ಮಟನ್ ಹಾಕಿ ಕೈಮಾ ಉಂಡೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಮಟನ್ನ ಈ ಥರ ಹಾಕ್ಕೊಂಡು ಜಸ್ಟ್ ಒಂದು 2 ನಿಮಿಷ ಈ ಥರ ತೊಳ್ಕೋಬೇಕು. ತೊಳೆದ್ಬಿಟ್ಟು ಈ ಥರ ತೂತ್ ಬಸಿಯೋದಲ್ಲಿ ಈ ಥರ ಸ್ಲೈಡ್ ಮಾಡಿ ಇಟ್ಬಿಡಿ. ನೀರಿನ ಅಂಶ ಇರಬಾರ್ದು, ಆವಾಗ ಉಂಡೆ ಎಲ್ಲ ಒಡೆದು ಹೋಗ್ಬಿಡುತ್ತೆ. ಸೊ ಒಂದು 10 ನಿಮಿಷ ಅಂದರೆ ಒಂದು ಅರ್ಧ ಗಂಟೆ ಆದರೂ ಬಿಡಿ, ಆವಾಗ ನೀರೆಲ್ಲ ಸೋರ್ ಹೋಗುತ್ತೆ. ಈ ಥರ ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ ನೋಡಿ. ಈ ಥರ ಹಿಂಗಿಟ್ರೆ ನೋಡಿ ನೀರೆಲ್ಲ ಬಸಿಯುತ್ತೆ. ಈ ಥರ ಮಾಡಬೇಕು. ಇಲ್ಲಿ ನನ್ನ ಪ್ಯಾನಿಗೆ ಒಂದು 2 ಡ್ರಾಪ್ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ಈ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇಲ್ಲಿ ಚಕ್ಕೆ, ಲವಂಗ, ಮೆಣಸುಕಾಳು, ಕಡಲೆಪಪ್ಪು 1 ಟೇಬಲ್ ಸ್ಪೂನು, ಧನಿಯಾ ಕಾಳು 1.5 ಟೇಬಲ್ ಸ್ಪೂನ್ ಇದೆ. ಇದನ್ನು ಎಣ್ಣೆಗೆ ಹಾಕೋಬೇಕು. ಧನಿಯಾ ಕಾಳಿಲ್ಲ ಅಂದರೆ ಧನಿಯಾ ಪುಡಿ ರುಬ್ಬವಾಗಿ ಹಾಕೋಬೋದು. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ. ಇಷ್ಟ ಆಗಿದ್ರೆ ಸಾಕು. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ಬಿಡಿ. ನೋಡಿ ಇಲ್ಲಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಕಪ್ ಅಷ್ಟು ತುರಿದ್ರೆ ಬರುತ್ತೆ. ಸೊ ಇದನ್ನು ಸ್ಲೈಸ್ ಮಾಡಿ ಹಾಕೋಬೇಕು. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈ ಹುರಿದಿರೋದನ್ನೆಲ್ಲ ಇದಕ್ಕೆ ಹಾಕೋಬೇಕು. ಸ್ವಲ್ಪ ಅರಿಶಿಣದ ಪುಡಿ. ನಾನಿಲ್ಲಿ ಒಂದು 5 ಕಡ್ಡಿ ಕೊತ್ತಂಬರಿ ಸೊಪ್ಪು, ಒಂದು 5 ಕಡ್ಡಿ ಪುದೀನ, ಒಂದು 5 ಕಡ್ಡಿ ಅಷ್ಟು ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪಿದ್ರೆ ಅದು ಒಂದು 5 ಕಡ್ಡಿ ಹಾಕ್ಕೊಳ್ಳಿ. ನನ್ನ ಹತ್ರ ಮೆಂತ್ಯ ಸೊಪ್ಪಿಲ್ಲ, ಅದಕ್ಕೆ ಡ್ರೈ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಇದು 3 ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನೋಡಿ. ಈ ಸೊಪ್ಪಲ್ಲಿ ಈ ಥರ 3 ಭಾಗ ಮಾಡ್ಕೊಳ್ಳಿ. 1 ಭಾಗ ಇಲ್ಲಿ ರುಬ್ಬೋದಕ್ಕೆ ಹಾಕೋಬೇಕು ನೋಡಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ. ಈ ಥರ ಫೈನ್ ಪೇಸ್ಟ್ ಗಟ್ಟಿಯಾಗೆ ರುಬ್ಕೊಂಡಿರಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ ನೋಡಿ. ಇಲ್ಲಿ 2 ಭಾಗ ಮಾಡಿದ್ನಲ್ಲ, 3 ಭಾಗ ಮಾಡಿದ್ನಲ್ಲ, ಇದು ಇವಾಗ ಈ 1 ಭಾಗ ತಗೊಳ್ಳಿ. ಈ ಸೊಪ್ಪನ್ನ ಈ ಒಗ್ಗರಣೆಗೆ ಹಾಕಬೇಕು. ಒಂದು ಸ್ವಲ್ಪ ಕಸೂರಿ ಮೇಥಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಈ ಮಸಾಲೆ ಸ್ವಲ್ಪ ಹಾಕೋಬೇಕು ನೋಡಿ. ಇಷ್ಟು ಹಾಕ್ಕೊಂಡು ಇಷ್ಟು ಉಳಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಟನ್ ಹಾಕಿ ರುಬ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ 2-3 ನಿಮಿಷ ಹುರ್ಕೊಂಡಾದ್ಮೇಲೆ ಬಿಸಿ ನೀರೇ ಹಾಕ್ಕೋಬೇಕು ನೋಡಿ. ಜಾಸ್ತಿ ಹಾಕೋಬಾರ್ದು, ಇಷ್ಟೇ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಯಾಕಂದರೆ ಮಟನಲ್ಲೂ ನೀರು ಬಿಟ್ಕೊಳ್ಳುತ್ತಲ್ಲ. ಸೊ ಅದಕ್ಕೆ ಈ ಮಸಾಲೆ ಚೆನ್ನಾಗಿ ಕುದೀಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ತೊಳೆದಾಕಿರೋ ಮಟನ್ ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ. ಈ ಥರ ಆಗಿರ್ಬೇಕು, ಇಲ್ಲಾಂದರೆ ಉಂಡೆ ಕಟ್ಟಕ್ಕಾಗೋದಿಲ್ಲ. ಈ ಥರ ನೀರು ಸೋರು ಹಾಕಬೇಕು. ಇವಾಗ ಈ ಮಟನ್ನ ಈ ಮಸಾಲೆ ಮತ್ತು ಈ ಮಟನ್ ಹಾಕೊಂಡು ಜಸ್ಟ್ 1 ರೌಂಡ್ ತಿರುಗಿಸ್ಬೇಕು, ಜಾಸ್ತಿ ತಿರುಗಿಸ್ಬಾರ್ದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ನೋಡಿ. ಈ ಥರ ರುಬ್ಬಿಟ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಪುಡಿ, ಸ್ವಲ್ಪ ಉಪ್ಪು, ಈ ಮಿಕ್ಸ್ಡ್ ಸೊಪ್ಪುಗಳೆಲ್ಲ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ನೋಡಿ, ಹೀಗೆ ನೋಡಿ. ಈ ಥರ ಕೈಗೆ ನೀರು ಹಚ್ಕೊಂಡು ಹೀಗೆ ತಗೊಂಡು ನಿಮ್ಗೆ ಎಷ್ಟು ಬೇಕೋ ಉಂಡೆ ನೋಡಿ ಅಷ್ಟೇ. ಜಾಸ್ತಿ ಹೀಗೆ ಪ್ರೆಸ್ ಮಾಡಿ ಗಟ್ಟಿಯಾಗಿ ಉಂಡೆ ಕಟ್ಟಬಾರ್ದು. ಅವಾಗ ಏನಾಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ. ಜಸ್ಟ್ ಲೈಟಾಗಿ ಹಿಂಗೆ ಮಾಡಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಈ ಥರ ಉಂಡೆಗಳು ರೆಡಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ನೀವು ಕಡಲೆಪಪ್ಪು ಪುಡಿ ಅಥವಾ ಮೊಟ್ಟೆ ಏನು ಬೇಕಾದ್ರೂ ಹಾಕೋಬೋದು. ನಾನು ಹಾಕ್ಕೊಳ್ಳೋದಿಲ್ಲ ನೋಡಿ. ಇಷ್ಟೇ ಸ್ಲೈಟಾಗಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ನೋಡಿ. ಇಲ್ಲಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಆಗಿರಬೇಕು, ಗೊಜ್ಜು ಕನ್ಸಿಸ್ಟೆನ್ಸಿಲಿ ಬಂದಿರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಉಂಡೆಗಳನ್ನ ಸೈಡಿಂದ ಹಾಕ್ಕೊತಾ ಬನ್ನಿ ನೋಡಿ. ಈ ಥರ ಮೇನ್ ಇದಕ್ಕೆ ಪಾತ್ರೆ ಸ್ವಲ್ಪ ಅಗಲ ಇರಬೇಕು. ಸೌಟ್ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಆಗಲಿ. ಪಕ್ಕದಲ್ಲೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಎಣ್ಣೆಗೆ ಈ ಅವರೆ ಬೇಳೆ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆಗೆ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇದೆಲ್ಲ ಸಾಫ್ಟಾಗಿ ಕರ್ಗೋಗ್ಬಿಡುತ್ತೆ. ಅದಕ್ಕೆ ಸಪ್ರೇಟಾಗಿ ಹುರ್ಕೋಬೇಕು. ಈ ಹಿಕ್ಕಿದ ಬೇಳೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಕಾಳಿಗೆ ಹಿಡಿಯೋಷ್ಟು ಮಾತ್ರ ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು 2 ನಿಮಿಷ ಆ ಹಸಿ ವಾಸನೆ ಎಲ್ಲ ಹೋಗಲಿ. ಈ ಥರ ಹುರಿದಿಟ್ಕೊಳ್ಳಿ ನೋಡಿ. ಇವಾಗ ಇದು ಅವರೆ ಬೇಳೆ ಹಾಕೋಬೇಕು, ಹಿಕ್ಕಿದ ಬೇಳೆ ನೋಡಿ. ಸೌಟ್ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಆವಾಗ ಕೈಮಾ ಉಂಡೆ ಎಲ್ಲ ಒಡೆದ್ಬಿಡ್ತದೆ. ಮೀಡಿಯಮ್ ಫ್ಲೇಮಲ್ಲೇ ಇನ್ನೊಂದು 10 ನಿಮಿಷ ಚೆನ್ನಾಗಿ ಕುಕ್ ಆಗಲಿ.
ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಕೈಮಾ ಉಂಡೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ನಂಗೆ ಇಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ಬಿಸಿನೀರೇ ಹಾಕೋಬೇಕು, ತಣ್ಣೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಗೊಜ್ಜು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟ ಆಗಿದ್ರೆ ಸಾಕು. ಇನ್ನೊಂದು 10 ನಿಮಿಷ ಈ ಥರ ಹೀಗೆ ಮಾಡಿ ನೋಡಿ, ಎಲ್ಲ ಮುಳುಗ್ತಾ ಬರ್ತಿದೆ. ಈಗ ಇನ್ನೊಂದು 5 ನಿಮಿಷ ಎಣ್ಣೆ ತೇಲಿ ಬರಬೇಕು, ಅಲ್ಲಿ ತನಕ ಇದನ್ನು ಕುಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಣ್ಣೆ ತೇಲಿ ಬರಬೇಕು. ನೋಡಿ ಈ ಥರ ಹ್ಯಾಂಡಲ್ ತೊಗೊಂಡು ಹೀಗೆ ಮಾಡಬೇಕು. ನೋಡಿ ನಂದೆಲ್ಲೂ ಕೈಮಾ ಒಡೆದು ಹೋಗಿಲ್ಲ, ನಾನಿಲ್ಲಿ ಮೊಟ್ಟೆ ಯೂಸ್ ಮಾಡಿಲ್ಲ ಅಥವಾ ಹುರ್ಗಡ್ಲೆ ಪುಡಿ ಹಾಕಿಲ್ಲ. ನೋಡಿ ಇಕ್ಕಿದ ಬೇಳೆನೂ ಸಾಫ್ಟ್ ಆಗಿಲ್ಲ, ಈ ಥರ ಇರಬೇಕು, ಬೇಳೆ ಥರ ಕಾಣಿಸ್ಬೇಕು. ಆಮೇಲೆ ಮೇನ್ ಪಾತ್ರೆ ಅಗಲ ಇರಬೇಕು, ಆವಾಗಲೇ ಕೈಮಾ ಉಂಡೆ ಹೊಡಿಯಲ್ಲ. ಆಮೇಲೆ ನೋಡಿ ಗೊಜ್ಜು ಥರ ಬರಬೇಕು, ಸಾರು ಥರ ಇರಬಾರ್ದು, ಗೊಜ್ಜಿದ್ದಂಗೆ ಇರಬೇಕು. ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನ, ಮುದ್ದೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನೋಡಿ ಇಕ್ಕಿದ ಬೇಳೆ ಹಾಕಿ ಕೈಮಾ ಉಂಡೆ ಗೊಜ್ಜು ಮಾಡಿದ್ದೀನಿ, ಸೂಪರಾಗಿರುತ್ತೆ. ಬಿಸಿ ಅನ್ನ, ಮುದ್ದೆ, ರೊಟ್ಟಿಗಳಿಗೆ, ಚಪಾತಿ, ಪೂರಿಗಂತೂ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ನೋಡಿ ಇಕ್ಕಿದ ಬೇಳೆ ಹಾಕಿ ಮಟನ್ ಕೈಮಾ ಉಂಡೆ ಗೊಜ್ಜು ರೆಡಿ. ಈ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಇಕ್ಕಿದ ಬೇಳೆ ಕೈಮಾ ಉಂಡೆ ಗೊಜ್ಜು, ಬಿಸಿ ಬಿಸಿ ಅನ್ನ, ಕೈಮಾ ಉಂಡೆ ಗೊಜ್ಜು, ಇಕ್ಕಿದ ಬೇಳೆ ಹಾಕಿ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಸ್ವಲ್ಪ ಲೆಮನ್ ಹಾಕೋಬೇಕು. ಆಮೇಲೆ ಇಕ್ಕಿದ ಬೇಳೆ ನೋಡಿ, ಮಟನ್ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಹೀಗಾಗಿರಬೇಕು ಮಟನ್ ಅಲ್ಲ. ನೋಡಿ ಎಷ್ಟು ಸಾಫ್ಟಾಗೆ ಈ ಥರ ಆಗಿರಬೇಕು. ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ, ಟ್ರೈ ಮಾಡಿ.